me forever on fire. ಸ್ನೇಹಿತರಿಂದಲೇ ದರ್ಶನ್ ಗ್ಯಾಂಗ್ಗೆ ಈಗ ಸಂಕಷ್ಟ ಉಂಟಾದಂತೆ ಕಾಣಿಸ್ತಾ ಇದೆ. ಹೀಗಾಗಿ ದರ್ಶನ್ಗೂ ಕೂಡ ಆತಂಕ, ಭಯ ಶುರುವಾಗ್ತಾ ಇದೆ. ದರ್ಶನ್ ಜೊತೆಗೆ ಇದ್ದಂತ ಸ್ನೇಹಿತರಿಂದ ಕೂಡ ಸ್ಟೇಟ್ಮೆಂಟ್ ತೆಗೆದುಕೊಂಡಿರೋದ್ರಿಂದ ಅನುಮಾನ ಮೂಡಿಸ್ತಾ ಇದೆ. ಚಿಕ್ಕಣ್ಣ ಮತ್ತು ದರ್ಶನ್ ಭೇಟಿ, ದರ್ಶನ್ ಅವರನ್ನ ಚಿಕ್ಕಣ್ಣ ಹೋಗಿ ಭೇಟಿ ಮಾಡ್ಕೊಂಡು ಬಂದ್ರಲ್ಲ, ಆ ಭೇಟಿ ಈಗ ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ದರ್ಶನ್ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಚಿಕ್ಕಣ್ಣ. ಹೀಗಾಗಿ ದರ್ಶನ್ ವಿರುದ್ಧ ಚಿಕ್ಕಣ್ಣ ಹೇಳಿಕೆ ನೀಡಿದ ಬಳಿಕ ಇದು ಮೊದಲ ಭೇಟಿ, ದರ್ಶನ್ ಹಾಗೂ ಚಿಕ್ಕಣ್ಣ ಅವರ ಭೇಟಿ. ಹಾಗಾಗಿ ಇದಕ್ಕೆ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಿದ್ದಾವೆ. ಜೈಲಿನಲ್ಲಿರುವಂತಹ ದರ್ಶನ್ ನಿಂದಲೇ ನಟ ಚಿಕ್ಕಣ್ಣಗೆ ಖುದ್ದಾಗಿ ಕರೆ ಹೋಗಿದೆ ಎನ್ನುವಂತ ಅನುಮಾನಕ್ಕೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಚಿಕ್ಕಣ್ಣ ಪೂಜೆ ಮುಗಿದ ಬಳಿಕ ನೇರವಾಗಿ ಹೋಗಿದ್ದೆ ಪೊಲೀಸ್ ಸ್ಟೇಷನ್ಗೆ, ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ. ಅಲ್ಲಿ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದ್ರು. ಆ ಸಂದರ್ಭದಲ್ಲಿ ಏನಿಲ್ಲ ಮಾತುಕತೆ ಆಯ್ತು. ಅದಾದ ಬಳಿಕ ದರ್ಶನ್ ಚಿಕ್ಕಣ್ಣ ಅವ್ರಿಗೆ ಫೋನ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಫೋನ್ ಯಾರು ಕೊಟ್ರು, ಫೋನ್ ಮಾಡಿ ಮಾತನಾಡಿದ್ರ? ಈ ಸ್ಟೇಟ್ಮೆಂಟ್ ಬಗ್ಗೆ ಈಗಾಗಲೇ 164 ಸ್ಟೇಟ್ಮೆಂಟ್ ಅನ್ನ ಚಿಕ್ಕಣ್ಣ ಅವರಿಂದ ಪಡ್ಕೊಂಡಿರೋದ್ರಿಂದ ಆ ಆತಂಕ ಈಗ ದರ್ಶನ್ ಅವರಿಗೆ ಕಾಡ್ತಾ ಇದೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಚಿಕ್ಕಣ್ಣ ಅಂತ. ಹೀಗಾಗಿ ದರ್ಶನ್ ಸ್ನೇಹಿತರಿಂದಲೇ ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಸಂಕಷ್ಟ ಹೆಚ್ಚಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಏನಾದರೂ ಸ್ಟೇಟ್ಮೆಂಟ್ ಕೊಟ್ರಾ ಅನ್ನುವಂಥ ಭಯ ಕೂಡ ಈಗ ಅವ್ರಿಗೆ ಶುರುವಾಗಿದೆ. ಯಾಕೆಂದ್ರೆ ಅವತ್ತಿನ ದಿನ ಪಾರ್ಟಿಯಲ್ಲಿ ಏನೆಲ್ಲ ಮಾತನಾಡಿದ್ರು ಅದ್ರ ಬಗ್ಗೆ ಚಿಕ್ಕಣ್ಣ ಅವ್ರಿಗೆ ಏನಾದರೂ ಗೊತ್ತಿದೆಯಾ? ಚಿಕ್ಕಣ್ಣ ಆ ಒಂದು ಮೀಟಿಂಗ್ ನಲ್ಲಿ ಅಥವಾ ಆ ಒಂದು ಸಂದರ್ಭದಲ್ಲಿ, ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರ ಎದುರುಗಡೆ ಏನಾದರೂ ಹೇಳ್ಕೊಂಡಿದ್ರ? ಚಿಕ್ಕಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಈ ರೀತಿ ಕೊಟ್ಟಿರಬಹುದು ಅಂತ. ಹಾಗಾಗಿ ಅವರನ್ನ ಸಾಕ್ಷ್ಯ ಆಗಿ ಪರಿಗಣನೆಗೆ ತೆಗೆದುಕೊಂಡಿರೋದ್ರಿಂದ ದರ್ಶನ್ಗೆ ಈಗ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಪೊಲೀಸರು ಏನ್ ಕೇಳಿದ್ರು ಅಂತ ಚಿಕ್ಕಣ್ಣಗೆ ದರ್ಶನ್ ಅವರು ಪ್ರಶ್ನೆ ಮಾಡಿದ್ರಂತೆ. ಪೊಲೀಸರು ಏನ್ ಕೇಳಿದ್ರು, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ನೀನು ಅಂತ ಚಿಕ್ಕಣ್ಣ ಅವ್ರಿಗೆ ದರ್ಶನ್ ಕೇಳಿದ್ದಾರಂತೆ. ನಿನ್ನೆ ಜೈಲಿನಲ್ಲಿ ಚಿಕ್ಕಣ್ಣ ಬಳಿ ದರ್ಶನ್ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಬಗ್ಗೆ ವಿಚಾರಿಸಿರೋದ್ರಿಂದ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಚಿಕ್ಕಣ್ಣ ಅವರು ಭೇಟಿ ಮಾಡಿದ್ರಲ್ಲ ದರ್ಶನ್ ಅವ್ರನ್ನ, ಆ ಭೇಟಿ ಜೊತೆಗೆ ಚಿಕ್ಕಣ್ಣ ಅವ್ರಿಗೆ ದರ್ಶನ್ ಅವರು ಈ ಕ್ವಶನ್ ಕೇಳಿರೋದ್ರಿಂದ ಏನ್ ಸ್ಟೇಟ್ಮೆಂಟ್ ಕೊಟ್ಟೆ, ಪೊಲೀಸರು ಏನ್ ಕೇಳಿದ್ರು ಅಂತ ಕೇಳಿರೋದ್ರಿಂದ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕೊಲೀಗ್ ನೀತಿ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ನೀತಿ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ. ಅದರ ಬೆನ್ನಲ್ಲೇ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೊಂದು ಕಂಟಕ ಸಂಕಷ್ಟ ಏನಪ್ಪಾ ಅಂದ್ರೆ ಚಿಕ್ಕಣ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಇಂದ ದರ್ಶನ್ ಅವರು ಆತಂಕಕ್ಕೆ ಒಳಗಾದಂಗೆ ಕಾಣಿಸ್ತಾ ಇದೆ. ಅವ್ರು ಕರೆ ಮಾಡಿ ಮಾತನಾಡಿದ್ರು ಅನ್ನುವಂತ ಅನುಮಾನ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ, ಎಸ್ಒಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಆದರೆ ಪೊಲೀಸರು 70% ಅಷ್ಟು ತನಿಖೆಯನ್ನು ಮುಗಿಸಿದ್ದಾರೆ. ಈಗಾಗಲೇ ಸುಮಾರು 140ಕ್ಕೂ ಹೆಚ್ಚಿನ ಸಾಕ್ಷಿಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. 6 ರಿಪೋರ್ಟ್ ಮೇಲ್ ಮುಖಾಂತರವಾಗಿ FSLನ ರಿಪೋರ್ಟ್ ಪೊಲೀಸರ ಕೈ ಕೂಡ ಸೇರಿದೆ. ಸೊ ಹೀಗಿರ್ಬೇಕಾದ್ರೆ ಸಾಕಷ್ಟು ಆತಂಕ, ಸಾಕಷ್ಟು ಸಂಕಷ್ಟವನ್ನು ದರ್ಶನ್ ಎದುರಿಸ್ತಾ ಇದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳು ಕೂಡ ತಿಳಿತಾ ಇದೆ. ಈಗಾಗಲೇ ದರ್ಶನ್ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡಿದ್ದಂಥ ಚಿಕ್ಕಣ್ಣನಿಗೆ ಸಂಬಂಧಪಟ್ಟಂತೆಗೆ ಮೊದಲು ಚಿಕ್ಕಣ್ಣನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಆದಂತ ದಿನ ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಕೂತು ಪಾರ್ಟಿಯನ್ನ ಮಾಡಿದ್ರು. ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಚಿಕ್ಕಣ್ಣಗೆ ನೋಟಿಸ್ ಕೊಡ್ಲಾಗುತ್ತೆ, ಬಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟು ಹೋಗ್ತಾರೆ. ಆದ್ರೆ ಅಷ್ಟಕ್ಕೆ ಆ ಸ್ಟೇಟ್ಮೆಂಟ್ ಸಾಕಾಗೋದಿಲ್ಲ. ಕಾರಣ ಚಿಕ್ಕಣ್ಣ ದರ್ಶನ್ ಅವರ ಆಪ್ತ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ 164 ಅಡಿಯಲ್ಲಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಳಲಾಗುತ್ತೆ. ಕಾರಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಉಲ್ಟಾ ಹೊಡಿಬಹುದೇನೋ, ಚಿಕ್ಕಣ್ಣ ದರ್ಶನ್ ಅವರ ಆಪ್ತ ಆಗಿರೋದ್ರಿಂದ ನಾನು ಅಲ್ಲಿ ಇರ್ಲಿಲ್ಲ ಅಥವಾ ಬೇರೆ ಇನ್ನೇನಾದ್ರೂ ಹೇಳ್ಬಹುದೇನೋ ಅಂತ ಜಡ್ಜ್ ಮುಂದೆ ಒನ್ಸ್ ನಾವೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ, ಅದು 164 ಸ್ಟೇಟ್ಮೆಂಟ್ ಅಂತ ಕೊಟ್ರೆ ಅದನ್ನು ವಾಪಸ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡ್ಕೊಳ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋಂಥ ವಿಚಾರ ಏನು ಅಂತಂದ್ರೆ, ಯಾವಾಗ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಚಿಕ್ಕಣ್ಣ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಂದ್ರು, ಅಲ್ಲಿಂದ ಚಿಕ್ಕಣ್ಣ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಎಲ್ಲರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು ಮತ್ತು ಅವರಿಗೆ ಒಂದು ಆಘಾತ ಆಗಿತ್ತು, ಆತಂಕ ಕೂಡ ಆಗಿತ್ತು. ಈ ಕೊಲೆ ಕೇಸಲ್ಲಿ ನನ್ನ ಹೆಸರು ಕೇಳಿ ಬರ್ತಾ ಇದೆಯಲ್ಲ, ಅದು ಸಾಕ್ಷಿಯಾಗಿ ಬಾಸ್
ವಿರುದ್ಧನೇ ನಾನು ಸಾಕ್ಷಿ ಹೇಳ್ಬೇಕಲ್ಲ ಅನ್ನುವಂತ ಒಂದು ಆತಂಕ ಇತ್ತು. ಹಾಗಾಗಿ ಒಂದು ಅಂತರವನ್ನ ಕಾಯ್ದುಕೊಂಡಿದ್ರು. ದಿಢೀರ್ ಅಂತ ನೆನ್ನೆ ಚಿಕ್ಕಣ್ಣ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದು, ದರ್ಶನನ್ನ ಭೇಟಿ ಮಾಡೋಕೆ ಹೋಗಿದ್ದು ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಮೂಡಿಸಿತ್ತು, ಕುತೂಹಲಕ್ಕೂ ಕಾರಣವಾಗಿತ್ತು. ಇಷ್ಟು ದಿನ ಎಲ್ಲೂ ಕಾಣಿಸಿಕೊಳ್ಳದಂತ ಚಿಕ್ಕಣ್ಣ ದಿಢೀರ್ ಅಂತ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನನ್ನ ಭೇಟಿ ಆಗಿ ಬಂದಿದ್ ಯಾಕೆ ಅಂತ. ಕೆಲವು ದಿನಗಳ ಹಿಂದೆ ಅಷ್ಟೇ ದರ್ಶನೇ ಒಂದು ಹೇಳಿಕೆಯನ್ನ ನೀಡಿದ್ರಂತೆ ಅವರ ಆಪ್ತರ ಬಳಿ, ಯಾರು ನನ್ನ ನೋಡೋಕೆ ಬರಬೇಡಿ, ನನಗೆ ಯಾರೂ ಸದ್ಯಕ್ಕೆ ನೋಡುವಂಥ ಇಷ್ಟ ಇಲ್ಲ, ಯಾಕಂದರೆ ನಿಮ್ಮನ್ನ ನೋಡಿ ನನಗೂ ಬೇಸರ ಆಗುತ್ತೆ, ನನ್ನನ್ನು ಈ ಪರಿಸ್ಥಿತಿಲಿ ನೋಡು ನಿಮಗೂ ಬೇಸರ ಆಗುತ್ತೆ, ನಮ್ಮ ಮನೆಯವರನ್ನು ಹೊರತುಪಡಿಸಿ ಅಂದರೆ ನನ್ನ ತಮ್ಮ, ನನ್ನ ಹೆಂಡತಿ, ನನ್ನ ಅಮ್ಮ, ನನ್ನ ಮಗ ಹೊರತುಪಡಿಸಿ ಇನ್ಯಾರು ಬರಬೇಡಿ ಅಂತ ಹೇಳಿದ್ರಂತೆ. ಸೊ ಇಷ್ಟೆಲ್ಲ ಆದಮೇಲೆ ಯಾರು ಹೋಗಿರಲಿಲ್ಲ, ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ದಿಢೀರ್ ಅಂತ ನಿನ್ನೆ ಚಿಕ್ಕಣ್ಣ ಮತ್ತು ಅಭಿಷೇಕ್ ಇವರೆಲ್ಲ ಹೋಗಿದ್ದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇತ್ತು. ಇದಕ್ಕಿದ್ದ ಹಾಗೆ ಯಾಕೆ ಹೋಗಿದ್ದಾರೆ ಅಂತ ಮೂಲಗಳ ಪ್ರಕಾರ ದರ್ಶನ್ ಅವರೇ ಕರೆ ಮಾಡಿ ಕರೆಸ್ಕೊಂಡಿದ್ದಾರೆ ಚಿಕ್ಕಣ್ಣನ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಚಿಕ್ಕಣ್ಣ ಒಬ್ಬರೇ ಹೋದ್ರೆ ಡೌಟ್ ಬರುತ್ತೆ ಅಂತ ಧನ್ವೀರ್ ಹಾಗೆ ಅಭಿಷೇಕ್ ಹಾಗೆ ಚಿಕ್ಕಣ್ಣ 3 ಜನ ಒಟ್ಟಿಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಸ್ವತಃ ದರ್ಶನ್ ಅವರೇ ಚಿಕ್ಕಣ್ಣ ಅವರಿಗೆ ನೀನು ಏನು ಹೇಳಿದ್ಯಾ ಪೊಲೀಸರ ಬಳಿ, ಪೊಲೀಸರು ನಿನ್ನ ಹತ್ರ ಏನೇನು ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 164 ದಾಖಲು, 164 ಸ್ಟೇಟ್ಮೆಂಟ್ ಅಂದ್ರೆ ಅದು ಎಷ್ಟು ವೇಟ್ ಇದೆ, ಅದು ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಅನ್ನೋದು ದರ್ಶನ್ಗೂ ಗೊತ್ತಿರುತ್ತೆ, ಅಥವಾ ಅವರ ವಕೀಲರು ಕೂಡ ದರ್ಶನ್ಗೆ ಮನವರಿಕೆ ಮಾಡಿರ್ತಾರೆ. ಹೀಗಿರ್ಬೇಕಾದ್ರೆ ದರ್ಶನ್ಗೆ ಒಂದು ಟೆನ್ಷನ್ ಶುರುವಾಗಿದೆ, ಚಿಕ್ಕಣ್ಣ ಏನು ಹೇಳ್ಬಿಟ್ಟಿದ್ದಾರೆ ಅಂತ. ಯಾಕಂದ್ರೆ ಅವತ್ತು ಸ್ಟೋನಿ ಬ್ರೋಕ್ ನಲ್ಲಿ ಪಾರ್ಟಿ ಮಾಡುವಾಗ ಚಿಕ್ಕಣ್ಣ ಕೂಡ ಜೊತೆಗಿದ್ರು, ಜೊತೆಗೆ ದರ್ಶನ್ಗೆ ಆ ಸಂದರ್ಭದಲ್ಲಿ ಯಾರೆಲ್ಲ ಕಾಲ್ ಮಾಡ್ತಾ ಇದ್ರು ಅಥವಾ ಏನ್ ಮಾಹಿತಿ ಇದ್ರು ಅದನ್ನು ಚಿಕ್ಕಣ್ಣ ಹೇಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಯಾರ್ದಾರು ಹೆಸರು ಬಾಯ್ ಬಿಟ್ಟಿರಬಹುದಾ ಅನ್ನುವಂತ ಒಂದು ಆತಂಕದಲ್ಲಿ ದರ್ಶನ್ ಇದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸೌಖ್ಯ, ಥ್ಯಾಂಕ್ ಯು ನೀತಿ ಡೀಟೇಲ್ಸ್ಗೆ.